ಜೈ ಭೀಮ್. ಇವತ್ತು ಏನು ನಮ್ಮ ಅಶೋಕ್ ಸರ್ ಆಗಿರ್ಬೋದು ಮತ್ತು ನಮ್ಮ YSK ಸಂತೋಷ್ ಅವರಾಗಿರ್ಬೋದು, ಇವತ್ತು ನಮ್ಮ ಲೇಔಟಲ್ಲಿ ಇವತ್ತು ಅವ್ರ ಬರ್ತ್ಡೇ ಆಚರಣೆ ಮಾಡೋಕ್ಕೆ ನಮ್ಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಒಬ್ಬರು ಹಿರಿಯ ಹೋರಾಟಗಾರರು ನಮ್ಮ YSK ಸಂತೋಷ್ ಅವರು, ಅಶೋಕ್ ಅವರು ಬಂದು ಜನಸೇವೆ, ಬಡವರ ಸೇವೆ ಮತ್ತು ದೀನ ದಲಿತರ ಸೇವೆ ಮಾಡ್ತಾರೆ. ಅವ್ರು ಎಲ್ಲೋ ಕಾಣಿಸ್ಕೊಬೇಕು ಅಂತ ಆಸೆ ಪಡಲ್ಲ, ಯಾವುದೋ ಪ್ರಚಾರ ಆಗಬೇಕು ಅನ್ನೋ ಉದ್ದೇಶ ಅವ್ರದ್ದಿಲ್ಲ. ಏನು ನಮ್ಮ YSK ಸಂತೋಷ್ ಅವರು ಅಷ್ಟೇ ಈ ದೀನ ದಲಿತರು ಬಡವರ ಪರವಾಗಿ ಹಲವಾರು ಹೋರಾಟಗಳು ಮಾಡಿಕೊಂಡು ಇವತ್ತು ಏನು ಇಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀರಿ, ನಮ್ಮ ಪ್ರವೀಣ್ ಸರ್ ಆಗಿರ್ಬೋದು, ನಮ್ಮ ವೇಣು ಅವರಾಗಿರ್ಬೋದು, ಮತ್ತು ನಮ್ಮದು ಕಾಡುಗೋಡಿ ಪ್ರಕಾಶ್ ಅವರಾಗಿರ್ಬೋದು, ನಮ್ಮ ಇನ್ನು ಹಲವಾರು ಹಿರಿಯರು ಇವತ್ತೇನು ಇವ್ರದ್ದು ಬರ್ತ್ಡೇ ಆಚರಣೆ ಮಾಡಿದ್ದೀರಿ. ನಮ್ಗೆ ತುಂಬ ಖುಷಿಯಾಗಿದೆ. ಅವ್ರಿಗೆ ಮತ್ತೊಮ್ಮೆ ನಾನು ಇಬ್ಬರಿಗೂ ಸೇರಿ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಏನು ನಮ್ಮ ಸ್ನೇಹಿತರಾದ ಇಬ್ಬರು ಸಂತೋಷ್, YSK ಸಂತೋಷ್ ಮತ್ತು ಅಶೋಕ್ KC ಅಂದ್ಬಿಟ್ಟು ಇವರಿಬ್ಬರು ಕಣ್ಣಿಗೆ ಕಾಣ್ದಂಥ ಹೆಲ್ಪ್ ಮಾಡ್ತಾ ಇರೋದು ಬಡವ ಜನಗಳಿಗೆ ಎಲ್ಲರಿಗೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ತಮ್ಮ ಹತ್ರ ಯಾರೇ ಆಗಲಿ ನಮ್ಮ ಕಷ್ಟ ಅಂತ ಹೋದಾಗ ಅವ್ರ ಕೈಲಾದಷ್ಟು ಏನಷ್ಟು ಸಹಾಯ ಮಾಡ್ತಾರೆ. ಬುಕ್ಸ್ ಕೊಡಿಸೋದಾಗಲಿ, ಮಕ್ಳಿಗೆ ಲ್ಯಾಪ್ಟಾಪ್ ಕೊಡಿಸೋದಾಗಲಿ, ಆಮೇಲೆ ಹಾಸ್ಪಿಟ್ಲ್ ಅಂತ ವ್ಯವಸ್ಥೆ ಬಂದಾಗ ಅವ್ರ ಕೈಲಾದಷ್ಟು ಹಾಸ್ಪಿಟ್ಲ್ ವೆಚ್ಚಗಳು ಕೊಡೋದಾಗಲಿ ತುಂಬ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಗೆಟ್ಸ್ ಇನ್ಫೋ ಅಶೋಕ್ ಫಿನ್ವೆಲ್ಚರ್ ಪ್ರೈವೇಟ್ ಮಾಲೀಕರ ಥರ ಎಲ್ಲೂ ಅವರು ಕಾಣಿಸ್ಕೊಳೋದಿಲ್ಲ. ಬಡವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಅವರೇ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಜನಗಳಿಗೆ ಅವ್ರಿನ್ನೂ ಸಹಾಯ ಮಾಡಲಿ ಅಂದ್ಬಿಟ್ಟು ನಮ್ಮ ಅಶೋಕರ ಬಗ್ಗೆ ಮಾತಾಡ್ತೀನಿ. ಮತ್ತು ಇನ್ನೊಬ್ಬರು ನಮ್ಮ YSK ಸಂತೋಷ ಅಂದ್ಬಿಟ್ಟು ಸಮೇತಲ್ಲಿ ಸಂತೋಷ ಅಂದ್ಬಿಟ್ಟು ಅವರು ಅಷ್ಟೇ ಎಲ್ಲೇ ಒಬ್ಬ ಬಡವ್ರಿಗಾಗಲಿ ದಲಿತರಿಗಾಗಲಿ ಎಲ್ಲೇ ಅನ್ಯಾಯ ಆದರೂ ಕೂಡ ಜಾಗದಲ್ಲಿ ನಿಂತು ಅವ್ರು ಆಗ್ಲಾಗಲಿ ರಾತ್ರಿ ಯಾವಷ್ಟೊತ್ತನಾಗಲಿ ಅವ್ರು ನ್ಯಾಯ ಕೊಡ್ಸೋ ಗಂಟ ಮನೆಗೆ ಬರಲ್ಲ ಅವರು. ಅಂಥ ಹೋರಾಟಗಾರರು ಇವರಿಬ್ಬರನ್ನೂ ಬರ್ತಡೇ ಮಾಡೋದಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ.